ಏ ಬಾರ ನೀನು ಅಲ್ಲಿ ನೀವು ಕೈ ಹಾಕಿದಿರ ಅಂತ ಅವನು ಕೈ ಹಾಕತ್ತವನೆ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾನು ಇವತ್ತು 7 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೈಟು 7 ಗಂಟೆ ಆಗಿದೆ. ಸೊ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ, ಸೊ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ನಾನು ಓದ್ ಬ್ಲಾಗಲ್ಲಿ ಮಾಡಿದ್ದೆ ಎಲ್ಲ ಊರಿಗೆ ಹೋಗೋದಕ್ಕಾಗೋದಿಲ್ಲ, ಕಾರ್ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು. ಸೊ ನಮ್ಮ ಮನೆಯವರು ಕೂಡ ಕಾರ್ ರೆಡಿ ಮಾಡಿಸ್ಕೊ ಬಂದಿದ್ರು. ಇನ್ನೇನು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ನಮ್ಮೂರಲ್ಲಿ ಮಾರಿ ಹಬ್ಬ ಇದೆ, ಅಂದರೆ ನಾವು ಮಾರಮ್ಮನ ಹಬ್ಬ ಅಂತ ಕರಿತೀವಿ, ಮಾರಿ ಹಬ್ಬ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಇವಾಗ ಹೊರಟಿದ್ದೀವಿ. ನಮ್ಮ ಮನೆಯವ್ರು ಕೂಡ ಎಲ್ಲ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದು ನಾವು ಹೋಗೋಷ್ಟರಲ್ಲೇ 7 ಗಂಟೆ ಆಗಿತ್ತು. ಸೊ ನಾವು 7 ಗಂಟೆಗೆ ಮನೆ ಬಿಟ್ಟು ಆಲ್ರೆಡಿ ಮಂಡ್ಯ ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ. ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಮಂಡ್ಯ ಪೆಟ್ರೋಲ್ ಬಂಕ್ ಕಾಣಿಸ್ತಾ ಇದೆ ನಿಮಗೇನೆ. ಸೊ ನಮ್ಮೂರು ಬಂದುಬಿಟ್ಟು ಗೊರವಾಲೆ ಅಂತ ಹೇಳ್ಬಿಟ್ಟು, ಗೊರವಾಲೆಯಿಂದ ಒಳಗಡೆ ಹೋಗಬೇಕು ಸೈಟು. ಅಲ್ಲಿ ಮಾಮೂಲಿ ಚಿಕ್ಕ ಹಳ್ಳಿ. ಇಲ್ಲಿ ನೋಡಿ ಮಂಡ್ಯ ಬಸ್ ಸ್ಟಾಪು, ಮಂಡ್ಯ ಪೆಟ್ರೋಲ್ ಬಂಕ್ ನಿಮಗೆ ಕಾಣಿಸ್ತಿದೆ. ಸೊ ಮಂಡ್ಯ ಪೆಟ್ರೋಲ್ ಬಂಕಿಂದ ರೈಟಿಗೆ ತೊಗೋಬೇಕು. ರೈಟಿಗೆ ತೊಗೊಂಡು ಅಲ್ಲಿ ಒಳಲ್ ಸರ್ಕಲ್ ಇರುತ್ತಲ್ಲ, ಸೊ ಅಲ್ಲಿ ಲೆಫ್ಟಲ್ಲಿ ಹೋಗ್ಬಿಟ್ಟು ಒಳಗಡೆ ಆದಂಗೆ ಹೋಗಬೇಕು. ಈ ಸಂಪಳ್ಳಿ, ಬೀರ್ಗಳ್ಳಿ, ಸೊಮ್ಮನಹಳ್ಳಿ ಅಂತೆಲ್ಲ ಬರುತ್ತೆ ನೋಡಿ. ಸೊ ಅಲ್ಲಿಂದ ಒಳಗಡೆ ಹೋದ್ರೇ ಗೊರವಾಲೆ ಸಿಗುತ್ತೆ. ಗೊರವಾಲೆಯಿಂದ ಒಳಗೆ ಹೋದರೆ ನಮ್ಮೂರು ಸಿಗುತ್ತೆ ಸೈಟು. ಸೊ ನಮ್ಮದು ಊರು ಬಂದುಬಿಟ್ಟು ಮಂಡ್ಯ ಅಂತಲೇ ಹೇಳಬಹುದು. ನಾವು ಇಲ್ಲಿ ಏನಾದ್ರೂ ಇವಾಗ ಹಬ್ಬ ಗಿಬ್ಬ ಏನಾದ್ರು ಇದ್ದರೆ ನಾವು ಮಂಡ್ಯಕ್ಕೆ ಬರಬೇಕು ತೊಗೋಬೇಕು ಏನಾದರೂ ಅಂತ ಅಂದರೆ. ನಾವು ಇಲ್ಲಿ ಏನು ಅಂತ ಅಂದರೆ, ಜಾಸ್ತಿ ನಾವು ಬೆಂಗಳೂರಿಂದ ಹುಡ್ಕೊಂಡು ಬರೋದು ಅಂದರೆ ಈ ಕಾಫಿ ಪುಡಿ ಒಂದೇ. ಚೆನ್ನಾಗಿ ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಕಾಫಿ ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ. ನಾವು ಊರುಗಳಿಗೆ ಬಂದ್ರೂ ನಾವು ಇಲ್ಲಿ ಮಂಡ್ಯ ಹತ್ರನೇ ಬಂದುಬಿಟ್ಟು ಕಾಫಿ ಪುಡಿ ತೊಗೊಳ್ಳೋದು. ನಾವು ಬೆಂಗಳೂರಿಂದ ಬಂದ್ರೂ ಮಂಡ್ಯ ಹತ್ರನೇ ಬಂದು ಕಾಫಿ ಪುಡಿ ತೊಗೊಳ್ಳೋದು. ಅಷ್ಟು ಸ್ಮೆಲ್ ಇರುತ್ತೆ, ಮತ್ತು ಗಮ್ ಅಂತ ಇರುತ್ತೆ, ಟೇಸ್ಟ್ ಕೂಡ ಇರುತ್ತೆ. ಅದು ಏನೋ ಒಂಥರ ಚೆನ್ನಾಗಿರುತ್ತೆ ಅದು ಕಾಫಿ ಪುಡಿ. ಸೊ ಇವಾಗ ಆಲ್ರೆಡಿ ನಾವು ಮಂಡ್ಯ ಬಿಟ್ಟು ಹೋಗ್ತಾ ಇದ್ದೀವಿ. ಒಳಗಡೆನೆ ಇವಾಗ ಊರೊಳಗಡೆ ಹೋಗಬೇಕು, ನಮ್ಮದು ಗೊರವಾಲೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಫುಲ್ ಎಲ್ಲ ಕತ್ಲೆ ಇತ್ತಲ್ಲ, ನಾವು ಹೋದಾಗ್ಲೇ ಎಲ್ಲ ನೈಟ್ ಆಗಿಬಿಟ್ಟಿತ್ತು, ಕತ್ಲೆ ಇತ್ತು. ಹೊರಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ಅಂದರೆ ಯಾವತ್ತೂ ಹೋಗಿರಲಿಲ್ಲ ನಾವು, ತುಂಬ ವರ್ಷನೇ ಆಗೋಗಿತ್ತು ಹೋಗಿ ನಮ್ಮೂರಿಗೆ. ಒಂದು 2-3 ವರ್ಷ ಆಗಿತ್ತು. ನೋಡಿ ಆಲ್ರೆಡಿ ಬಂತು ಗೊರವಾಲೆ. ಸೊ ಗೊರವಾಲೆ ಅಂದರೆ ಸೈಟ್ ಹತ್ತತ್ರನೇ ಆಲ್ರೆಡಿ ಇಲ್ಲಿ ಎಂಟ್ರೆನ್ಸಿಂಗಿಂದನೇ ಲೈಟಿಂಗ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಊರಲ್ಲಿ ಹಬ್ಬ ಅಲ್ವಾ, ಸೊ ಹಾಕಿದ್ದಾರೆ. ಮಾರಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ತಾರೆ, ವರ್ಷಕ್ಕೊಂದ್ಸಲಿ ಅಲ್ವಾ. ಸೊ ಮಕ್ಕಳಿರೋ ಮನೇಲಿ ತೆಂಬಿಟ್ಟರಿಬೇಕು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಹೋಗಿದ್ರು. ಸೊ ನಾನು ಕೂಡ ಬಾಣ್ತಿ ಅಲ್ವಾ, ಸೊ ಒಬ್ಬಳೇ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಕರೆಸ್ಕೊಂಡ್ರು. ಆಮೇಲೆ ಅವ್ರು ಫಸ್ಟೇ ಹೋಗ್ಬಿಟ್ಟಿದ್ರು. ಸೊ ಇಲ್ಲಿ ಬಂದುಬಿಟ್ಟು ಅಂದರೆ ನಾವು ಅವಾಗೆಲ್ಲ ಓದುವಾಗೆಲ್ಲ ಇದು ತುಂಬ ಚಿಕ್ಕವರಿದ್ರಲ್ಲ ನಾವು ಅವಾಗ, ಇದೆಲ್ಲ ನಮಗೆ ಇದಾಗಿತ್ತು ನೋಡಿ. ಇದೇ ದೇವಸ್ಥಾನ, ಅಲ್ಲೇ ಮಾರಮ್ಮನ ಹಬ್ಬ ಮಾಡೋದು. ಸೊ ಈ ದೇವಸ್ಥಾನದಿಂದ ಮುಂದೆ ಬಂದರೆ ನಮ್ಮ ಮನೆ. ಸೊ ಆಲ್ರೆಡಿ ಮನೆಗೆಲ್ಲ ಬಂದು ಎಲ್ಲ ಲಗೇಜೆಲ್ಲ ಇಳಿಸಾದ್ಮೇಲೆ ನಮ್ಮ ಮನೆಯವರು ಮತ್ತೆ ರಿಟರ್ನ್ ಹೋಗ್ಬೇಕಿತ್ತು. ಅವರು ಕೂಡ ಊಟ ಎಲ್ಲ ಮಾಡ್ಕೋತಾಯಿದ್ರು. ನಮ್ಮಮ್ಮ ರೂಮಲ್ಲಿ ರೆಡಿ ಮಾಡ್ತಾಯಿದ್ರು. ಪಾಪು ಇತ್ತಲ್ಲ ಮಲಗ್ಸೋಣ ಅಂತ ಹೇಳ್ಬಿಟ್ಟು, ಸೊ ನಮಗೆ ರೆಡಿ ಮಾಡಿಕೊಡ್ತಾಯಿದ್ರು. ನಮ್ಮ ಮನೆಯವ್ರು ಕೂಡ ಎಲ್ಲ ಊಟ ಎಲ್ಲ ಮಾಡಿ ಅವರು ಕೂಡ ಹೊರಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಡಬೇಕಾಗಿತ್ತು. ಇನ್ನು ಊಟ ಮಾಡ್ತಾಯಿದ್ರು. ನನ್ನ ಮಗಳಿಗೆ ಆಲ್ರೆಡಿ ಚಾಪೆ ಎಲ್ಲ ಹಾಸಿ ಎಲ್ಲ ರೆಡಿ ಮಾಡಿದ್ರು. ನನ್ನ ಮಗ ಮತ್ತು ನನ್ನ ಮಗಳು ಆಟ ಆಡ್ತಾಯಿದ್ರು. ನೀನು ಹಾಕ್ಬೇಕಂತೆ ರಂಗೋಲಿ ಕಾಣೋ, ರಂಗೋಲಿ ಅಲ್ಲ. ಏನು ಹೇಳ್ತಾನೆ ಅಂದರೆ, ರಂಗೋಲಿ ನೀನೇ ಬಿಡ್ಬಾ ಅಂತ ಹೇಳ್ತಾ ಇದ್ದಾನೆ. ಸೊ ನಾಳೆ ಹಬ್ಬ ಅಲ್ವಾ, ಅದಕ್ಕೆ ಎಲ್ಲ ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಂಡು ನಮ್ಮ ಅಪ್ಪ ಕಾಯಿಗೆ ಎಲ್ಲ ಸುಲ್ಕೋತಾ ಇದ್ದಾರೆ ಹಬ್ಬಕ್ಕೆ. ಸೊ ನಾವು ಇವಾಗ ಮಾರ್ನಿಂಗ್ ಆಯಿತು. ಇವಾಗ ನಾನಿದು ಬೆಳಗಿಂದು ತೆಗಿತಾ ಇರೋದು ವೀಡಿಯೋನ. ಮಾರ್ನಿಂಗು ಇಲ್ಲೆಲ್ಲ ಬೇಗನೆ ಎದ್ಬಿಡ್ತಾರೆ. ಅದು ಹಬ್ಬದಲ್ಲಂತೂ 5 ಗಂಟೆಗೆ ಆರತಿ ತೊಗೊಂಡೋಗ್ಬೇಕು ಅಂತ ಹೇಳ್ತಿದ್ರು. ನಾವೆಲ್ಲ 4-4:15ಗೆ ಎದ್ದಿದ್ದು. ಸೊ ನಮ್ಮಮ್ಮನೂ ಬೇಗನೆ ಎದ್ದು ಅಂಡೆ ಒಲೆಯೆಲ್ಲ ನೀರಿಗೆ ಉರಿ ಹಾಕಿ ನೀರೆಲ್ಲ ಕಾಯಿಸಿ ಇವಾಗ ಸ್ನಾನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನೀರು ಕೂಡ ಬೆರೆಸ್ತಾಯಿದ್ರು. ಇವಾಗ ನಾನೇ ಸ್ನಾನಕ್ಕೆ ಹೋಗ್ಬೇಕಾಗಿತ್ತು. ಸೊ ಅದಕ್ಕೆ ನೀರು ಬೆರೆಸೋಣ ಅಂತ ಹೇಳ್ಬಿಟ್ಟು ನೀರು ಬೆರೆಸ್ಕೊಡ್ತಾಯಿದ್ರು.
ಅದೇ ಇವಾಗೆಲ್ಲ ಹಬ್ಬ ಎಲ್ಲ ಅಂತಂದಮೇಲೆ ಅಂದರೆ ಬೆಳಗ್ಗೆನೇ ಕರೆಂಟ್ ಕೂಡ ಇರಲಿಲ್ಲ, ಎಲ್ಲ ಕರೆಂಟ್ ಎಲ್ಲ ಹೋಗ್ಬಿಟ್ಟಿತ್ತು, ಆಮೇಲೆ ಬಂತು. ಸೊ ಎಲ್ಲ ರೆಡಿಯಾಗಿ ನಾನು ಆರತಿ ಎತ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಮಗು ಇತ್ತಲ್ಲ, ನನ್ನ ಮಗಳು ಅಳ್ತಾ ಇದ್ಲು, ಅದಕ್ಕೆ ನಮ್ಮ ಅಮ್ಮನೇ ಎತ್ಕೊ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನೇ ಎತ್ಕೊಂಡ್ರು. ನಮ್ಮಮ್ಮನೂ ಎಲ್ಲ ರೆಡಿಯಾಗಿ ಬಂದರು. ಸೊ ಇವಾಗ ಹೋಗ್ಬೇಕು. ಆಲ್ರೆಡಿ ತಮಟೆ ಅವರೆಲ್ಲ ಬಂದಿದ್ದಾರೆ. ಅದೇ ಇವಾಗ ಅವರು ರೋಡಲ್ಲಿ ಹೋಗಿ ಜಾಯಿನ್ ಆಗ್ತಾರಲ್ಲ, ಇವಾಗ ಆ 2 ಬೀದಿ ಆಗಿಬಿಟ್ಟು ನೆಕ್ಸ್ಟ್ ಬೀದಿ ಬಂದಿದ್ದರು. ಸೊ ಆಲ್ರೆಡಿ ಸೌಂಡ್ ಕೇಳಿಸ್ತೈತೆ. ನನ್ನ ಮಗ ಅಂತೂ ಒಳಗಡೆನೇ ಇರ್ತಾನೆ, ಎಲ್ಲ ಅವನಿಗೆ ತಮಟೆ ಸೌಂಡಲ್ಲೇ ಹೋಗಿ ಆಚೆ ನಿಂತ್ಕೋತಾನೆ ಇರ್ತಾನೆ. ಇವಾಗ ನಮ್ಮ ಅಮ್ಮರು ಕೂಡ ಎಲ್ಲ ರೆಡಿಯಾಗಿದ್ದರು. ಇವಾಗ ಹೋಗ್ಬೇಕು ನೋಡಿ. ತಮಟೆ ಕೂಡ ಬಂತು. ದೊಡ್ಯಾ ಇದು ಬಂದ್ಬಿಟ್ಟು ನಮ್ಮ ಸೊ ಎಲ್ಲ ಆಲ್ರೆಡಿ ಬರ್ತಾವ್ರೆ, ಬಂದು ನಮ್ಮ ಅಪ್ಪ ಮತ್ತು ನಮ್ಮ ಅಪ್ಪ ಮತ್ತು ನನ್ನ ಮಗ ನಿಂತಿದ್ರು. ಅವನು ನಮ್ಮ ಅಪ್ಪ ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ಕೊಂಡು ನೀವು ಕೈ ಹಾಕಿದಿರ ಅಂತ ಅವನು ಕೈ ಹಾಕತ್ತವನೆ. ಸೊ ಎಲ್ಲ ಆಯಿತು. ಇವಾಗ ನಮ್ಮಪ್ಪ ಕೋಳಿನ ಹಿಡ್ಕೊಂಡು ಹೋಗೋಕ್ಕೆ ಅಂತ ಬಂದರು. ಅದೇ ಅಲ್ಲಿ ಮಾರಮ್ಮನ ಹಬ್ಬ ಆದಮೇಲೆ ಅಲ್ಲಿ ಮಾರಿ ಗುಡಿ ಹತ್ರ ಹೋಗಿಬಿಟ್ಟು ಕೋಳಿನ ಬಲಿ ಕೊಡ್ತಾರೆ. ಸೊ ಅದು ವ್ಲಾಗ್ ಎಲ್ಲ ಮಾಡೋದಕ್ಕೆ ಆಗಲಿಲ್ಲ, ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಇದ್ದಿದ್ದು. ಸೊ ಅಲ್ಲಿಗೂ ಕೂಡ ನಾನು ಹೋಗೋಕ್ಕಾಗಿರಲಿಲ್ಲ. ಆಲ್ರೆಡಿ ಎಲ್ಲ ರೆಡಿ ಮಾಡಿಸ್ಕೊಂಡು ಸಾಂಬಾರು ಕೂಡ ಎಲ್ಲ ರೆಡಿಯಾಗಿ ಮುದ್ದೆ ಗಿದ್ದೆ ಅನ್ನ ಗಿನ್ನೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ಸೊ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇದೇ ರೀತಿ ವ್ಲಾಗ್ ಬೇಕಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು. ನೋಡಿ, ಘಮ ಘಮ ಅಂತ ಸ್ಮೆಲ್ ಬರ್ತಿದೆ, ಎಲ್ಲ ರೆಡಿಯಾಗಿಬಿಟ್ಟಿದೆ. ಇವಾಗ ಇನ್ನೇನು ಊಟ ತಿನ್ನಬೇಕು ಅಷ್ಟೇ. ಸೊ ನಾನು ಜಾಸ್ತಿ ವ್ಲಾಗ್ ಕೂಡ ಮಾಡೋದಕ್ಕೆ ಆಗಲಿಲ್ಲ, ಇಷ್ಟೇ ಆಗಿತ್ತು. ಸೊ ಪಾಪು ಇತ್ತಲ್ಲ, ಅದಕ್ಕೋಸ್ಕರನೇ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಅಷ್ಟೇ.